ಯಾವ ಹುಡುಗರಂತ ಹೇಳೇ ಇಲ್ಲ. ಅವರ ಹೊರ ಬ್ಯಾರೆ ಹರದ್ರಿ. ನನ್ನ ತಂಗಿ ಮಗ ಅರವಿಂದ ಅಂತ್ರಿ. ಚಿಕ್ಕ ವಯಸ್ಸಾಗಿಂದ ನನ್ನ ಮಗಳು ಕೂಡ ಅವ್ರ ಮನ್ಯಾಗ ಜೋಪಾನ ಆಗ್ಯಾಳ್ರಿ. ಹಂಗಾಗಿ ನನ್ನ ತಂಗಿ ತವರ ಮನೆ ಹೆಣ್ಣು ತಗೋಬೇಕಂತ ವಿಚಾರ ಮಾಡಿದ್ರಿ. ಹಂಗಾಗಿ ನನ್ನ ಅಂಬಿಕರ ಆ ಮನೆ ಕೂತಿದ್ರಿ. ಅವರ ಒಳ್ಳೇದು ಮಾಡಿದಿರುತ್ತ ಕರುಣಿನ ಕುಡಿ ಒಂದಕ್ಕೊಂದು ಕೊಂಡಿಯಾಗಿ ನನ್ನವರು ತನ್ನವರು ಎಂಬ ಅಭಿಮಾನ ತುಂಬಿರುತ್ತೆ. ಹೆಣ್ಣು ಅಪ್ಪಿತಪ್ಪಿ ಒಂದು ತಪ್ಪು ಮಾಡಿದ್ರು ಕೂಡ ಸಂತೈಸಿಕೊಳ್ಳುವ ಮನೋಭಾವವಿರುತ್ತೆ. ಮೇಲಾಗಿ ತಂಗಿ ಮಗ ಅಂತ ಹೇಳ್ತಾ ಇದೀಯಾ, ಒಂದೇ ಮನೆಯವರಿದ್ದ ಹಾಗೆ ಹೋಗ್ಲಿ, ಪರೋಪಚಾರ ಏನಾದ್ರೂ ಮಾತಾಡ್ತೀಯಾ? ನನ್ನ ತಂಗಿ ನನ್ನ ಮಗಳನ್ನ ಕೊಟ್ಟ ಬಂಗಾರ ಕೊಟ್ಟಂಗಂತ ಹಿರಿಯರಿ ಇಕ್ಕಿದ್ರಿ ಅಪ್ಪಾರ. ಮುಂದ 4 ಮಂದಿಯಾಗ ಮದುವೆ ದಿವಸ ಹಳ್ಯಾಗ ಏನಾದ್ರೂ ಮಾಡ್ಬೇಕಂತ ಮನಸ್ಸಿನಾಗ ಅನ್ಕೊಂಡೇನ್ರಿ. ನೋಡನ್ರಿ ಆ ತಂದೆ ಬೂದಿ ಬಪ್ನೇಶಪ್ಪ ಯಾ ಶಕ್ತಿ ಕೊಡ್ತಾನ ಅದ್ರಾಗ ಮಾಡಿ ಮುಗಿಸ್ಬೇಕು. ಅವರ ಬೇಡ ಅಂದ್ರ ನಾವ್ ಆಗ ಮದ್ವೆ ಮಾಡಕ್ ಆಗತ್ತೇನು? ಇರಕ್ಕೆ ಒಬ್ಬಕ್ಕೆ ಮಗಳು ಒಳ್ಳೆ ವಿಕ್ಷೇಮಣನ ಮದುವೆ ಮಾಡಿ ಸಂತೋಷದಿಂದ ಅವಳನ್ನ ಗಂಡನ ಮನೆಗೆ ಕಳಿಸ್ಬೇಕು. ಅಷ್ಟೇ ಇಲ್ಲಪ್ಪ, ಮದ್ವೆ ಮಾಡಿಕೊಂಡ ಮಗಳು ತವರ ಮನೆಯಿಂದ ಗಂಡನ ಮನೆಗೆ ಹೋಗ್ಬೇಕಾದ್ರೆ ತವರ ಮನೆ ಕಾಣಿಕೆ ಅಂತ ಏನಾದ್ರೂ ಬಂಗಾರವನ್ನು ಕೊಡ್ಬೇಕು. ಅದು ನಿನ್ನ ಕಡೆಯಿಂದ ಆಗ್ಲಿಲ್ಲ ಅಂದ್ರ ಆ ಕಡೆ ನಾವೇ ಕೊಡ್ತಾ ಪ್ರೀತಿಯಿಂದ ಮಗಳ ಕೊರಳಿಗೆ ಹಾಕಿ ಗಂಡನ ಮನೆಗೆ ಕಳಿಸಿ. ನಿನ್ನ ಮಾತು ಸತ್ಯವಿದೆಯೇ ಮಹಾದೇವಿ? ರುದ್ರ ಎಷ್ಟು ವರ್ಷಗಳಿಂದ ನಮ್ಮ ಮನೆಯಲ್ಲಿ ದುಡಿತಾ ಇದ್ದಾನೆ. ಅವನ ಮಗಳ ಮದುವೆ ಮಂಟಪದಲ್ಲಿ ಅಳಿಯನಿಗೂ ಮಗನಿಗೂ ಚಿನ್ನದ ಸರ ಹಾಕಿ ಮೈ ತುಂಬ ಬಟ್ಟೆ ಮಾಡಿದ್ರಾಯ್ತು. ಹತ್ತು ಜನ ಮೆಚ್ಚುವಂತ ಮದುವೆ ಮಾಡ್ಬೇಕು. ದುಡ್ಡು ಕೊಟ್ಟು ಹೆಚ್ಚಿನ ಭಾರ ನನ್ನ ಮೇಲೆ ಹೊರತಕ್ ಹೋಗ್ರಿ ಅಪ್ಪ. ಯಾಕಂದ್ರ ಮದುವೆ ಮಂಟಪಕ್ಕೆ ಬಂದು ವಧುವರಿಗೆ ನೀವು ಆಶೀರ್ವಾದ ಮಾಡಿದ್ರ ನನಗೆ ₹1,00,00,000 ಕೊಟ್ಟಂಗ್ರಿ ಅಪ್ಪಾರ. ಅಪ್ಪಾರ ಈ ದುಡ್ಡು ಬಿಟ್ಟು ಏನ್ ಬ್ಯಾಡ್ರಿ, ನನಗಿರೋ ಶಕ್ತಿ ಒಳಗ ನನ್ನ ಮಗಳು ಮದುವೆ ಮಾಡ್ತೀನಿ ಅಪ್ಪಾರ. ನೀನ್ ಸ್ವಾಭಿಮಾನಿ ಅಂತ ನನ್ ಚೆನ್ನಾಗಿ ಗೊತ್ತಪ್ಪ. ನೋಡು, ಇಂಥ ವಿಷಯಗಳಲ್ಲಿ ಸಂಕೋಚ ಮಾಡ್ಕೊಳ್ಬಾರ್ದು. ಮದುವೆ ಅಂದ್ಮೇಲೆ ಹೆಚ್ಚು ಕಮ್ಮಿ ಹಣ ಬೇಕೇ ಬೇಕಾಗುತ್ತೆ. ಮೇಲಾಗಿ ನಾವೀಗ ಕೊಡ್ತಾ ಇರೋ ಈ ಹಣ ನಿನಗೆ ಸಹಾಯ ಅಂತ ಕೊಡ್ತಾ ಇಲ್ಲ, ನಿನ್ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸಕ್ಕಾಗಿ ಕೊಡ್ತಾ ಇದ್ದೇನೆ. ಅಯ್ಯೋ, ಆ ಹೇಳಿದ್ರೆ ಹೆಂಗೆ ಕೇಳ್ತಾನ? ಕೊಡಿಲ್ಲ. ರುದ್ರಣ್ಣ, ತಾಯಿಲ್ಲದ ಮಗಳು ಅಂತ ಚಿಂತೆ ಮಾಡಬೇಡ. ಅವಳಿಗೆ ತಂದೆ ತಾಯಿ ಸ್ಥಾನದಲ್ಲಿ ನಾವು ನಿಂತು ಅವಳ ಮದುವೆ ಮಾಡ್ತೀವಿ. ತಗೋದು ಹೋದ್ರೆ ನನ್ನ ಮೇಲೆ ಆಣೆ ಆಗಿದೆ ನೋಡು. ನೋಡು, ನಮ್ಮನೆಯಿಂದ ನಿನಗಾಗಿ ಬಟ್ಟೆ ಮತ್ತೆ ಈ ಶಾಲ್ ನಿನಗೆ ನೀಡ್ತಾ ಇದ್ದೇನೆ. ನೋಡಿ ಅಪ್ಪರ, ಇವಾಗ ದುಡ್ಡು ಕೊಡ್ತೀನಿ ಅಂತ ತಿಳ್ಕೊಂಡು ಮತ್ತೆ ನೀವು ನಾಳೆ ನನ್ನ ಮಗಳ ಮದುವೆಗೆ ಬರ್ಲಿಲ್ಲ ಅಂತಂದ್ರ ಅವರ ನಾವು ಹೊಳ್ಳಿ ಮತ್ತೆ ಈ ಮನೆಗೆ ಹೆಚ್ಚನೆ ಎಂತ ಹುಚ್ಚನೋ ನೀನು. ನಾವು ನಿನ್ನ ಮಗಳ ಮದುವೆಗೆ ಬರ್ಲಾರ್ದ ಇರಲಾರ್ದಿದ್ದೆ. ಊರಿನ ಜನರೆಲ್ಲ ಧನರಾಜ ರುದ್ರ ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟದಿದ್ರು ಅಣ್ಣ ತಮ್ಮಂದಿರಕ್ಕಿಂತ ಹೆಚ್ಚಿನ ಬಾಂಧವ್ಯ ಹೊಂದಿದ್ದಾರೆ ಅಂತ ಈ ಊರಿನ ಜನ ತಿಳ್ಕೊಂಡಿದ್ದಾರೆ. ಈಗ ನಡೆಯೋದು ನಿನ್ನ ಮಗಳ ಮದುವೆ ಅಲ್ಲ, ನನ್ನ ಮಗಳ ಮದುವೆ. ಖಂಡಿತವಾಗಿಯೂ ನಾವು ಅಂಬಿಕಾಳ ಮದುವೆಗೆ ಬಂದೇ ಬರ್ತೀವಿ. ಈಗ ನನಗೆ ಬಹಳ ಸಂತೋಷ ಆಗ್ತದೆ ಅಪ್ಪರ. ಹಂಗ ನನ್ನ ಮಗಳ ಮದುವೆಗೆ ಚಿಕ್ಕದಡಿ ಮಾತೇಶಪ್ಪನ ಕರ್ಬೇಕಾಗಿತ್ತು ನೋಡ್ರಿ ಅಪ್ಪ. ಅದಕ್ಕೆ ಯಾಕಪ್ಪ ನೀ ಚಿಂತೆ ಮಾಡ್ತೀಯಾ? ನಿನ್ನ ಮಗಳ ಮದುವೆ ಇನ್ನು 4 ದಿನ ಮುಂದಿರುವಾಗಲೇ ನನ್ನ ಮಗನಿಗೆ ಫೋನ್ ಮಾಡಿ ನಾನ್ ಕರೆಸ್ತೀನಿ. ಅಲ್ಲ ಮಾದೇವಿ, ನೀನ್
ಯಾಕೆ ಫೋನ್ ಮಾಡಿ ಮತ್ತೆ ಬರ್ತೀಯಾ? ಅಂದ್ರೆ ಅಲ್ಲ, ಹೇಗಿದ್ರು ಮುಂದಿನ ವಾರ ಪರೀಕ್ಷೆ ಮುಗಿಸ್ಕೊಂಡು ಊರಿಗೆ ಬರ್ತಾ ಇದ್ದಾನಲ್ಲ, ಹೌದಾ? ಅವಾಗ ಬಂದಾಗ ಜೊತೆಯಲ್ಲೇ ಕರ್ಕೊಂಡು ಹೋದ್ರಾಯ್ತು. ಸರಿ ಬಿಡಿ, ಈ ವಿಷಯ ನನಗೆ ಗೊತ್ತಿರ್ಲಿಲ್ಲ. ಚಿಕ್ಕದಣ್ಣವರು ಬರೋದು ನನಗೆ ನೆನಪೇ ಇರ್ಲಿಲ್ಲ ನೋಡ್ರಿ. ಎಲ್ರು ಕೂಡಿಸಿ ಕೊಟ್ಟಂಗ ನನ್ನ ಮಗಳ ಮದುವೆಗೆ ಎಲ್ರು ಕೂಡ ಮದುವೆ ಮಾಡ್ತೀವಿ. ಗಣ್ಯರ ನಾ ಇನ್ನು ಬರ್ತೀನಿ ಅಪ್ಪ. ಬನ್ನಿ, ಊಟ ಮಾಡಿದಿರಿ. ಆಮೇಲೆ ರಾಮಚಂದ್ರ